ಗುರುಪೂರ್ಣಿಮಾ ದಿನವಾದ ಜುಲೈ 21ರಂದು ಅಸೋಡು ಶ್ರೀ ಬೆಂಕಿಕಾನ್ ನಂದಿಕೇಶ್ವರ ಭಜನಾ ಮಂಡಳಿಯ ಉದ್ಘಾಟನೆಯು ನೆರವೇರಿತು. ಉದ್ಘಾಟನೆಯನ್ನು ನೆರವೇರಿಸಿದ ಕುಂಬಾಸಿ ಕ್ಷೇತ್ರದ ಶ್ರೀರಮಣ ಉಪಾಧ್ಯಾಯ ಉದ್ಘಾಟನಾ ಮಾತುಗಳನ್ನಾಡಿದರು. ಇವತ್ತಿನ ದಿನ ಗುರುಪೂರ್ಣಿಮೆ. ಗುರುಪೂರ್ಣಿಮೆ ಎಂದರೆ ಅದು ಜ್ಞಾನದ ಸಂಕೇತ. ರಾಘವೇಂದ್ರ ಶೆಟ್ಟಿಗಾರರ ಹಾಗೂ ಸಂಘಟನೆಗಳು ಇದನ್ನು ಏನೋ ಒಂದು ರೀತಿಯಲ್ಲಿ ಸಂಘಟನೆ ಮಾಡುವಾಗ ಒಂದು ಒಳ್ಳೆಯ ಉದ್ದೇಶ ಹಾಗೂ ಅದು ಸಂಪೂರ್ಣ ಯಶಸ್ವಿ ಆಗುವುದರಲ್ಲಿ ಯಾವ ಸಂಶಯವನ್ನು ಇಲ್ಲಿ ಕಾಣ್ತಾ ಇಲ್ಲ. ಯಾಕಂದರೆ ಅವರು ಗೊತ್ತಿದ್ದೋ ಮಾಡಿದ ಈ ಒಂದು ಸಂದರ್ಭ ನೋಡುವಾಗ ಈ ಒಂದು ಭಜನಾ ಮಂಡಳಿ ಮುಂದೆ ಉಜ್ವಲವನ್ನು ಭವಿಷ್ಯವನ್ನೇ ಕಾಣುವಂತಾಗುತ್ತದೆ ಎನ್ನುವುದು ನಮಗೆಲ್ಲರಿಗೂ ಈಗ ನೋಡ್ತಾ ಇದ್ದೇವೆ. ಯಾಕಂದರೆ ಯಾವುದೇ ಒಂದು ಕರ್ಮಾಂಗ ಆಗಲಿ ಅಥವಾ ಯಾವುದೇ ಒಂದು ಕಾರ್ಯಕ್ರಮ ಆಗಲಿ ಮೊದಲು ಗುರು ಮತ್ತು ಗಣಪತಿ ಪೂಜೆ ಆಗಬೇಕು. ಗುರು ಪೂರ್ಣಿಮೆ ಇಲ್ಲಿ ಗುರುವಿಗೆ ಮೊದಲ ಸ್ಥಾನ ಕೊಟ್ಟಿದ್ದಾರೆ. ಅದೇ ರೀತಿ ನಮ್ಮ ಕ್ಷೇತ್ರ ಸ್ವಾಮಿಯಿಂದ ಪ್ರಸಾದವನ್ನು ಇಲ್ಲಿ ತರಿಸಿದ್ದಾರೆ. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡಿದ್ದ ಧಾರ್ಮಿಕ ಮುಖಂಡರು ಮತ್ತು ಉದ್ಯಮಿಗಳಾದ ಮಲ್ಯಾಡಿ ಶಿವರಾಮ್ ಶೆಟ್ಟಿ ಅವರು ಅನಿಸಿಕೆಗಳನ್ನು ಹಂಚಿಕೊಂಡರು. ಪ್ರತಿ ತಿಂಗಳ ಒಂದೊಂದು ದೇವಸ್ಥಾನದಲ್ಲಿ ಭಜನೆ ಮಾಡುವಂತೆ ಎಲ್ಲ ಕಡೆ ಬಹಳ ಸ್ಪಂದನೆ ಸಿಗ್ತದೆ. ಬಹುಶಃ ಅವರ ಮನಸ್ಸು ನಾನು ಈ ಒಂದು ಜವಾಬ್ದಾರಿ ಬಂದ ನಂತರ ಕೊನೆಯ ಭಜನೆ ಎಲ್ಲಿ ಮಾಡಬೇಕು. ಬಹುಶಃ ಎಲ್ಲ ದೇವಸ್ಥಾನಗಳು ಹೋದಾಗ ಸ್ವಲ್ಪ ಖರ್ಚು ಬರ್ತಿತ್ತು. ಬಹಳ ಉತ್ತಮ ರೀತಿಯಲ್ಲಿ ಭಜನೆ ಮಾಡಿದ್ದೆ ಆನೆಗುಡ್ಡೆ ವಿಘ್ನ ವಿನಾಯಕನಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಹೋದಾಗ ಅಲ್ಲಿಯ ಮುಖ್ಯೇಶ್ವರರು ಅವರೆಲ್ಲರೂ ಕೂಡ ನಮಗೆ ಮಾರ್ಗದರ್ಶನ ಕೊಡಿಸಿದಾಗ ಪ್ರತಿ ಕಡೆ ನಾವು ಭಜನೆಯನ್ನ ನಮ್ಮನ್ನು ಕರ್ಕೊಂಡು ಹೋಗ್ತಿದ್ವಿ. ನಮಗೆ ಎಲ್ಲ ಕಡೆ ಕೂಡ ಹೋಗ್ತಿದ್ವಿ. ನಾವು ಹೋದಾಗ ಆ ಹಿರಿಯರ ಮಾತು ಕೇಳಿ ನಾವು ದೇವರ ಬಗ್ಗೆ ನಮ್ಮ ಪ್ರಾರ್ಥನೆ ಎಂಬ ಬಗ್ಗೆ ಬಹಳ ಜವಾಬ್ದಾರಿ ಕುಂದಾಪುರ ತಾಲೂಕು ಭಜನಾ ಮಂಡಳಿಗಳ ಒಕ್ಕೂಟದ ಗೌರವಾಧ್ಯಕ್ಷರಾದ ಜೈಕರ ಪೂಜಾರಿ ಗುಲ್ವಾಡಿ ಇವರು ಮಾತುಗಳನ್ನಾಡಿದರು. ಒಂದು ಗುರುಪೂರ್ಣಿಮಾ ಪುಣ್ಯ ದಿನ, ಒಂದು ಎರಡನೇದಾಗಿ ನಂದಿಕೇಶ್ವರ ಸ್ವಾಮಿಯ ದಿವ್ಯ ಸಾನ್ನಿಧ್ಯ, ಮೂರನೇದಾಗಿ ಈ ಒಂದು ಭಜನಾ ಮಂಡಳಿಯ ಉದ್ಘಾಟನೆಗೆ ಆನೆಗುಡ್ಡೆ ಗಣಪತಿ ಪ್ರಸಾದ. ಮೂರು ಒಳ್ಳೆಯ ಕೆಲಸಗಳು ಇವತ್ತು ಸಾಧ್ಯವಾಗಿದೆ. ಹಾಗಾಗಿ ನೂತನವಾಗಿ ಗುರುಪೂರ್ಣಿಮೆ ದಿನ ಉದ್ಘಾಟನೆಗೊಳಿಸತಕ್ಕಂಥ ಭಜನಾ ಮಂಡಳಿಗೆ ನಾನು ವೈಯಕ್ತಿಕವಾಗಿ ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಭಜನೆ ಇದ್ದಲ್ಲಿ ವಿಭಜನೆ ಇರುವುದಿಲ್ಲ. ಕಲಿಯುಗದಲ್ಲಿ ಹರಿನಾಮವನ್ನೆಂದರೆ ಕೋಟಿಗಳು ಉಚ್ಚರಿಸುವ ಎಂಬಂತೆ ಈಗಾಗಲೇ ಕಳೆದ ಹಲವಾರು ವರ್ಷಗಳಿಂದ ಕುಂದಾಪುರ ತಾಲೂಕಿನಾದ್ಯಂತ ಭಜನೆ ದೊಡ್ಡ ಕ್ರಾಂತಿಯಾಗಿ ಬಂದಿದೆ. ವಿವಿಧ ಸಂಘ ಸಂಸ್ಥೆಯವರು ಕೂಡ ತಮ್ಮದೇ ಆದಂತಹ ಒಂದು ಕಾರ್ಯಚಟುವಟಿಕೆಯಲ್ಲಿ ಹಲವಾರು ಭಜನಾ ಮಂಡಳಿ ಸ್ಥಾಪನೆ ಮಾಡಿದ್ದಾರೆ. ಕುಂದಾಪುರ ತಾಲೂಕಿನಲ್ಲಿ ಈಗಾಗಲೇ ಮತ್ತೊಂದು ಭಜನೆಗೆ ಒತ್ತು ಕೊಡುವಂತಹ ಪ್ರೋತ್ಸಾಹ ಮಾಡುವಂತಹ ಸಂಸ್ಥೆ ಮೊನ್ನೆ ಆನೆಗುಡ್ಡೆಯ ದಿವ್ಯ ಸಂಸ್ಥೆ ಉದ್ಘಾಟನೆಗೊಂಡಿದೆ. ಈ ಎಲ್ಲ ಕಾರ್ಯಕ್ರಮದ ಕುರಿತು ಮಂಡಳಿಯ ಗೌರವಾಧ್ಯಕ್ಷರಾದ ರಾಘವೇಂದ್ರ ಶೆಟ್ಟಿಗಾರ್ ಮಾಧ್ಯಮದೊಂದಿಗೆ ಮಾತುಗಳನ್ನಾಡಿದರು. ಇವತ್ತು ಆ್ಯಕ್ಚುಲಿ ನಾವು ನಮ್ಮ ಗ್ರಾಮದಲ್ಲಿ ಶ್ರೀ ನಂದಿಕೇಶ್ವರ ಬೆಂಕಿಕಾನ್ ನಂದಿಕೇಶ್ವರ ದೇವಸ್ಥಾನ ಅಸೋಡಿನಲ್ಲಿ ಒಂದು ಭಜನಾ ಟೀಮ್ ಮಾಡಬೇಕಂತ ನಾವು ಪ್ರಾರಂಭಿಸಿದಾಗ ನಾವು ತರಬೇತಿಯನ್ನೆಲ್ಲ ಪಡೆದು ಅದಾದ ನಂತರ ನಾವು ಇವತ್ತು ಗುರುಪೂರ್ಣಿಮೆ ದಿನದಂದು ಉದ್ಘಾಟನಾ ಕಾರ್ಯಕ್ರಮವಾಗಿ ಹಮ್ಮಿಕೊಂಡಿದ್ದೇವೆ. ಅದೇ ರೀತಿಯಲ್ಲಿ ನಾವು ಹಲವಾರು ಒಂದು 4-5 ತಂಡಗಳನ್ನು ಆಹ್ವಾನಿಸಿ ಭಜನಾ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೇವೆ. ಅದೇ ರೀತಿ ನಮಗೆ ವಿಶೇಷವಾಗಿ ನಾವು ಮುಂದಿನ ದಿನಗಳಲ್ಲಿ ಎಲ್ಲ ಕಡೆ ಭಜನೆಗೆ ಹೋಗಿ ಮಕ್ಕಳನ್ನು ತರಬೇತಿ ಪಡಿಸ್ಕೊಂಡು ಎಲ್ಲ ಕಡೆ ಕರ್ಕೊಂಡು ಹೋಗುವಂಥ ಜವಾಬ್ದಾರಿಯನ್ನು ಕೂಡ ನಾನು ಮಾಡ್ತಾ ಇದ್ದೇನೆ. ಹಾಗಾಗಿ ಆ ದಿವಸ ಇವತ್ತು ನಾವು ಎಲ್ಲ ಗಣ್ಯರನ್ನು ಕರೆಸಿ ಶ್ರೀ ಕ್ಷೇತ್ರ ಆನೆಗುಡ್ಡೆಯಿಂದ ರಮಣಪತಿಯವರು ಕೂಡ ನಮಗೆ ದೀಪ ಪ್ರಜ್ವಲನೆ ಮಾಡಿ ಆ ಒಂದು ಸಲಹೆಗಳನ್ನೆಲ್ಲ ನಮಗೆ ತುಂಬಿದ್ದಾರೆ. ಧಾರ್ಮಿಕತೆಯವರು ಕೂಡ ನಮ್ಮೊಟ್ಟಿಗೆ ಇದ್ದಿದ್ದಾರೆ.
ಹಾಗಾಗಿ ನಾವೊಂದು ವಿಶೇಷವಾಗಿ ಇವತ್ತು ಗುರುಪೂರ್ಣಿಮೆ ದಿನದಂದು ನಾವೊಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇದು ಯಶಸ್ವಿ ಆಗಲಿ ಅಂತ ನಮ್ಮ ಹಿರಿಯವರ ಹತ್ರ ಎಲ್ಲ ಆಶೀರ್ವಾದ ತಗೊಂಡು ನಾವು ಇನ್ನು ಮುಂದಿನ ದಿನಗಳಲ್ಲಿ ಒಳ್ಳೆಯ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೀವಿ. ಪ್ರತಿ ವರ್ಷ ಕೂಡ ನಾವು ಕಾರ್ಯಕ್ರಮ ಮಾಡ್ತೀವಿ. ಪ್ರತಿ ಸಂಕ್ರಾಂತಿ ದಿನದಂದು ನಮ್ಮ ದೇವಸ್ಥಾನದಲ್ಲಿ ಕೂಡ ನಾವು ಭಜನೆಯನ್ನು ಸಂಜೆ ಹೊತ್ತಿಗೆ 7 ಗಂಟೆಯಿಂದ ಒಂದು 9 ಗಂಟೆ ತನಕ ನಾವು ಭಜನೆಯನ್ನು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಅದೇ ರೀತಿ ಮುಂದಿನಲ್ಲಿ ಯಶಸ್ವಿ ಆಗ್ತೇನೆ ಅನ್ನೋದು ನಮ್ಮ ಆಸೆ. ಕಾರ್ಯಕ್ರಮದಲ್ಲಿ ಶ್ರೀ ಬೆಂಕಿಕಾನ್ ನಂದಿಕೇಶ್ವರ ದೇವಸ್ಥಾನದ ಆಡಳಿತ ಧರ್ಮದರ್ಶಿಗಳಾದ ಅಜಿತ್ ಕುಮಾರ್ ಶೆಟ್ಟಿ, ಅಸೋಡು ಎಚ್ ದಯಾನಂದ ಹೆಗಡೆ, ಹಾಲು ಉತ್ಪಾದಕರ ಸಹಕಾರಿ ಸಂಘದ ರವಿರಾಜ್ ಶೆಟ್ಟಿ, ಅಸೋಡು ಗ್ರಾಮ ಪಂಚಾಯತ್ ಸದಸ್ಯರಾದ ಚಂದ್ರ ಪೂಜಾರಿ, ಪಾರ್ವತಿ ಶೇರಿಗಾರ್, ನಂದಿಕೇಶ್ವರ ಯುವಕ ಮಂಡಲದ ಅಧ್ಯಕ್ಷರಾದ ಉಮೇಶ್ ಪೂಜಾರಿ, ಶಿವಾನಂದ ಹೆಗಡೆ ಸೇರಿದಂತೆ ಮಂಡಳಿಯ ಅಧ್ಯಕ್ಷರಾದ ಆಶಾಲತಾ, ಉಪಾಧ್ಯಕ್ಷರಾದ ಸಂದೀಪ್, ಕಾರ್ಯದರ್ಶಿಗಳಾದ ಅನ್ವಿತಾ ಮುಖವೀರ, ಜೊತೆ ಕಾರ್ಯದರ್ಶಿ ನಿಶಾ, ಕೋಶಾಧಿಕಾರಿ ಜ್ಯೋತಿ ಗಣೇಶ್ ಪೂಜಾರಿ, ಸಂಘಟನಾ ಕಾರ್ಯದರ್ಶಿ ಮಮತಾ ನಿಧಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ಭಜನಾ ತಂಡದ ಮಕ್ಕಳಿಗೆ ಸಮವಸ್ತ್ರ ವಿತರಣೆ, ತಾಳ ವಿತರಣೆ, ಅತಿಥಿಗಳಿಗೆ ಸನ್ಮಾನ, ಭಜನೆ ಕಲಿಸಿದ ಗುರುಗಳಿಗೆ ಗುರುವಂದನೆ ಮತ್ತಿತರ ಕಾರ್ಯಕ್ರಮಗಳು ನೆರವೇರಲ್ಪಟ್ಟವು.